ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಕಾರವಾರದ ಕಾಳಿ ಸೇತುವೆ ಕುಸಿತ, ತಜ್ಞರು ತಂಡ ಭೇಟಿ, ಹೊಸ ಸೇತುವೆ ಪರಿಶೀಲನೆ, ಸಂಚಾರಕ್ಕೆ ಅನುವು. ಕಾರವಾರ ಕೋಡಿಬಾಗ್ ಸೇತುವೆ ಕರ್ನಾಟಕ ಗೋವಾ ಸಂಪರ್ಕಿಸುವ ಕಾಳಿ ಸೇತುವೆ ಮಂಗಳವಾರ ತಡರಾತ್ರಿ 1 ಗಂಟೆಗೆ ಕುಸಿದು ಬಿದ್ದಿದ್ದು, ಗೋವಾದಿಂದ ಬರುತ್ತಿದ್ದ ತಮಿಳುನಾಡು ಮೂಲದ ಲಾರಿ ಡ್ರೈವರ್ ಬಾಲಮುರುಗನನ್ನು ಮೀನುಗಾರರು ರಕ್ಷಣೆ ಮಾಡಿದ್ದಾರೆ. लॉरी खाली कैबिन ಇವರು ಕಾರವಾರ ಕಾಳಿ ರಿವರ್ ಬ್ರಿಡ್ಜ್ ಕೋಡಿಬಾಗ್ ಹಳೆಯ 1986ರಲ್ಲಿ ಕಟ್ಟಿದಂಥ ಒಂದು ಬ್ರಿಡ್ಜ್. ಇದು ರಾತ್ರಿ ಸುಮಾರು 1:50ಕ್ಕೆ ಸರಿಯಾಗಿ ಇದು ಕೊಲೆಪ್ಸ್ ಆಗಿದೆ. ಕಾರವಾರದ ಕಾಳಿ ನದಿ ಸೇತುವೆ ಕುಸಿತ ಪ್ರಕರಣ, ಸೇತುವೆ ಕುಸಿದ ಸ್ಥಳಕ್ಕೆ ದೆಹಲಿಯಿಂದ ತಜ್ಞರ ತಂಡ ಹಾಗೂ NHAI IRB ಇಂಜಿನಿಯರ್ ಸೇರಿ ಅಸಿಸ್ಟೆಮ್ ಇಂಡಿಯಾದ ತಜ್ಞರ ತಂಡ ಭೇಟಿ. ಸೇತುವೆ ಕುಸಿತವಾದುದನ್ನು ವೀಕ್ಷಿಸಿ ಪರಿಶೀಲನೆ ಬುಧವಾರ ನಡೆಸಿದರು. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಕೆ ಜತೆ ಸ್ಥಳದಲ್ಲಿ ಮಾಹಿತಿ ಹಂಚಿಕೊಂಡ ಅಧಿಕಾರಿಗಳು ಹಳೆಯ ಸೇತುವೆ ಹೇಗೆ ಕುಸಿದಿರಬಹುದು ಎಂದು ವಿಶ್ಲೇಷಿಸಿ ಚರ್ಚಿಸಿದ್ದಾರೆ. DC ಬಂದರು. They meet at the site and then they come back to the ಹೊಸ ಸೇತುವೆ ದೃಢತೆ ಕುರಿತು ಪ್ರಮಾಣ ಪತ್ರ ನೀಡುವಂತೆ ಕೇಳಿದ್ದ ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಸೂಚಿಸಿದರು. ಕಾಳಿ ಸೇತುವೆ ಮೇಲೆ ದ್ವಿಪಥ ಓಡಾಟಕ್ಕೆ ಅವಕಾಶ ನೀಡಲು ಫಿಟ್ನೆಸ್ ದೃಢೀಕರಣ ಪತ್ರ ಕೇಳಿದ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಆದರೆ ಈಗ ಸದ್ಯ ಸೇತುವೆ ಮೇಲೆ ಬಸ್ಸುಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ವಾಹನಗಳ ಸಂಚಾರಕ್ಕೆ ಅವಕಾಶ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು ತಜ್ಞರ ವರದಿ ಮೇರೆಗೆ ಸರಕು ಸಾಗಾಟದ ವಾಹನಗಳ ಓಡಾಟಕ್ಕೂ ಸೇತುವೆ ಮೇಲೆ ಅವಕಾಶ ನೀಡಿಲ್ಲ. ಈಗ ಸುರಕ್ಷತೆಯ ದೃಷ್ಟಿಯಿಂದ 2 ಬದಿ ಬ್ಯಾರಿಕೇಡ್ ಅಳವಡಿಸಿ ಪೊಲೀಸರ ನಿಗಾದಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ತಿಳಿದು ಬಂದಿದೆ. ब्रिज राती 1:30 मिनटाचेर कोसळिल्लो आनी तेन्नाच्यान ट्रॅफिक जाम आशिल्लें, पूण आतां ट्रॅफिक सोडला हे पळयात, ट्रॅफिक सोडला कर्नाटका पोलीस